ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 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 ಷಡಕ್ಷರಿ ಬ್ರಹ್ಮ ಶಂಭು ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮಿಗಳು ತೀರ್ಥಬೊಮ್ಮನಮಠ ಸುಲ್ತಾನ್ಪುರ ಇವರಿಗೂ ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಜ್ಯೋತಿ ಬೆಳೆಸೋರು ಆಗಮಿಸಿದಂತ ಶ್ರೀ ವೇದಮೂರ್ತಿ ಮಹಾಂತಯ್ಯ ಸ್ವಾಮಿ ಹಿರೇಮಠ್ ಅಮರಾಪುರ ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶ್ರೀ ವೇದಮೂರ್ತಿ ಬಸವಣ್ಣಪ್ಪ ತಾತ ಶಾವಂತಿಗೇರ್ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯ ಶ್ರೀ ವೇದಮೂರ್ತಿ ಶಿವಕುಮಾರ ಸ್ವಾಮಿ ಹಿರೇಮಠ್ ಸುಂಕೇಶ್ವರ ಇವರು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ವೀರೇಶ್ ತಾತ LIC ಏಜೆಂಟ್ ಸುಂಕೇಶ್ವರ ಇವರಿಗೂ ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಿದ್ದಯ್ಯ ತಾತ ಗುರುವಿನ ಗಬ್ಬೂರ್ ಇವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ಬಸವರಾಜಪ್ಪ ಗುರುಗಳು ಕರಿಗೋಳಿ ಮಠ ಸುಂಕೇಶ್ವರ ಇವರು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಜ್ಯೋತಿ ಬೆಳೆಸಿದಂತ ಶ್ರೀ ವೇದಮೂರ್ತಿ ಮಹಾಂತಯ್ಯ ಸ್ವಾಮಿ ಹಿರೇಮಠ ಅಮರಾಪುರ ಇವರಿಗೆ ಸನ್ಮಾನಿಸುವ ಮುಖಾಂತರ ಮತ್ತೊಮ್ಮೆ ವೇದಿಕೆಗೆ ಅದೇ ರೀತಿಯಾಗಿ ವೀರೇಶ್ ನನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಆಶಾಂಭೂಮಿಯ ಪಂಚಾಕ್ಷರಿಯರನ್ನು ಹೃದಯದಲ್ಲಿ ಸ್ಮರಿಸಿ ಈ ಯಾವ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ವಾಯುಪುತ್ರನ ಕೂಡ ಹೃದಯದಲ್ಲಿ ಸ್ಮರಿಸಿ ಈ ಯಾವ ಕರಿಗೋಳಿ ಕರಿಯಪ್ಪ ತಾತನ ಜಾತ್ರಾ ಮಹೋತ್ಸವ ನಿಮಿತ್ತ ಅಂಗವಾಗಿ ಈ ಸುಂದರ ಸಮಾರಂಭದ ನಾಟಕ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣರೇ ಹಾಗೂ ಗಣ್ಯ ವ್ಯಕ್ತಿಗಳೇ ಹಾಗೂ ಸಕಲ ಸದ್ಭಕ್ತರೇ, ಸಂಗೀತ ಬಳಗದವರೇ ಹಾಗೂ ಕಲಾವಿದರೇ, ಸಕಲ ಸದ್ಭಕ್ತರು ನಿಮ್ಮೆಲ್ಲರ ಅಂತರದಲ್ಲಿರ್ತಕ್ಕಂಥ ಶರಣೆಗೆ ಶರಣೆ. ನನಗೆ ನೋಡಿ ನಿಮ್ಮ ಕಾತೂರು ಹೆಂಗೈತೆ ಅಂತಂದರೆ, ಅವರು ಪಾತ್ರಧಾರಿಗಳು ಸ್ಪೀಡ್ ಎಷ್ಟಾದ ಅಂತಂದರೆ ಅವರು 180 ಸ್ಪೀಡ್ನಾಗ ಅವ್ರು ಅದಾರೆ. ಈ ನಮ್ಮ ಸಂಗೀತ ಬಳಗದವರು 280 ಸ್ಪೀಡ್ನಾಗ ಇವ್ರು ಅದಾರ. 380 ಸ್ಪೀಡ್ನಾಗ ನೀವು ಅದಿಲ್ಲ. ಅದಕ್ಕೆ ಈ ನಾಟಕವನ್ನು, ಕಲೆಯನ್ನು ಬೆಳೆಸುವಂಥ ತಾಕತ್ತು ಯಾವ ದೇಶಕ್ಕಂತ ಅಂದರೆ ಅದು ನಮ್ಮ ಭಾರತ ದೇಶಕ್ಕೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಅದು ಮೊಟ್ಟ ಮೊದಲ ಭಾರತ ದೇಶದೊಳಗೆ ಕಲೆಯನ್ನು ಬೆಳೆಸುವಂಥ ತಾಕತ್ತು ನಮ್ಮ ದೇಶದಲ್ಲೇ ಐತಂತಂದರೆ ಅದು ನಮಗೆ ಎಂಥ ಹೆಮ್ಮೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ತೀವಿ. ಅದರೊಳಗೆ ಮೊಟ್ಟ ಮೊದಲು ಅದು ನಮ್ಮ ರಾಯಚೂರು ಜಿಲ್ಲೆಯೊಳಗೆ. ಅದಕ್ಕೆ ನಿಮ್ಮೆಲ್ಲರಿಗೆ ಕೂಡ ಈ ನಾಟಕವನ್ನು ಚಲೋತ್ನಾಗಿ ನೋಡಿ, ಈ ನಾಟಕ ಅಂತಕ್ಕಂಥದ್ದನ್ನು, ಈ ನಾಟಕಕ್ಕೆ ಒಬ್ಬ ಸೂತ್ರಧಾರಿ ಇರ್ತಾನೆ ಇಲ್ಲ? ಸೂತ್ರಧಾರಿ ಅದಾನೆ. ಅವ್ರೇನು ಗಲಾಟೆ ಮಾಡಕತ್ತಿದ್ದಂಗ ಅದನ್ನಲ್ಲ. ಈ ನಾಟಕಕ್ಕೆ ಸೂತ್ರಧಾರಿ ಹೆಂಗ ಅದನ್ನಲ್ಲ, ಭಗವಂತ ನಿಮ್ಮೆಲ್ಲರಿಗೆ ಸೂತ್ರಧಾರಿ ಅನ್ನುವಂಥವನೇ ಒಬ್ಬ ಭಗವಂತ. ಆ ಭಗವಂತ ಹೆಂಗ ಆಟ ಆಡಿಸ್ತಾನಲ್ಲ, ನಾವು ಹಂಗೆ ಆಟ ಆಡ್ತೀವಿ. ಅದರಂಗ ಈ ಕಲೆಯೊಳಗ ಸೂತ್ರಧಾರಿ ಹೆಂಗ ಆಟ ಆಡಿಸ್ತಾನಲ್ಲ, ಪಾತ್ರಧಾರಿಗಳೆಲ್ಲ ಹಂಗೆ ಆಟ ಆಡ್ತಾರೆ. ಅದಕ್ಕೆ ಕಲೆಯನ್ನ ಭಗವಂತ ಅನ್ನುವಂಥ ತಾಕತ್ತು ಹೆಂಗ ಬಂದದಲ್ಲ, ಅದರಂಗ ಈ ಕಲೆಗೆ ಕೂಡ ರಂಗಭೂಮಿ ತಾಯಿ ಯಾರಿಗೂ ಕೂಡ ಜೀವನದಾಗ ಕೈ ಬಿಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನಿಮ್ಮೆಲ್ಲರಿಗೆ ಕೂಡ ಈ ಕರಿಗೋಳಿ ಕರಿಯಪ್ಪ ತಾತನ ಈ ಜಾತ್ರಾ ಮಹೋತ್ಸವದಲ್ಲಿ ಈ ಪ್ರತಿ ವರ್ಷ ಕೂಡ ಈ ನಾಟಕವನ್ನು ನಡೆಸ್ಕೊಂತ ಬರ್ತಿದ್ರು ಅಂತಂದರೆ ಅದು ಭಾಳಷ್ಟು ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ಒಂದು ಆಂಡೆ ಹಾಲು ಕುಡಿದಷ್ಟು ಖುಷಿ ನನಗಾಗ್ತೈತಿ. ಯಾಕಂತಂದ್ರೆ ಅದು ಮೊಟ್ಟ ಮೊದಲ ನಮ್ಮ ಸುಂಕೇಶ್ವರಾಳ ಗ್ರಾಮ, ಅದು ಭಗವಂತನ ಗ್ರಾಮ ಏನು ಅಂತಕ್ಕಂಥದ್ದನ್ನು ನನಗನ್ನಿಸ್ತೈತೆ. ಅದಕ್ಕೆ ನೀವೆಲ್ಲರೂ ಕೂಡ ಕಲೆಯನ್ನು ಬೆಳೆಸುವಂಥ ಶಕ್ತಿ ಅದು ನಿಮ್ಮೆಲ್ಲರಿಗೂ ಕೂಡ ಬರಲಿ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಪಡಿಸಿ, ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಏನಂತಂದರೆ, ನಾನೇನು ಹೇಳ್ತೇನೆ, ನೀವು ಏನಾರ ಸಿಟ್ಟಾಗ್ರಿ, ನೀವು ಏನೇ ಸಿಟ್ಟಾಗ್ರಿ, ಏನಿಲ್ಲ. ನಿಮ್ಮನ್ನ ಭೂಮಿಗೆ ತಂದವಳು ಯಾರು ಗೊತ್ತಿಲ್ಲ? ಯಾರು ತಂದೆ ತಾಯಿ ಭೂಮಿಗೆ ತಂದವ್ರು. ಅವ್ರನ್ನ ಬೇಸ್ ಚಲೋತ್ನಾಗ ನೋಡ್ತಾರೆ. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾವು ಹೆಂಗಾಗಿ ಬಿಟ್ಟಿವಿ ಅಂತಂದ್ರೆ ತಂದೆ ತಾಯಿಗೆ ಒತ್ತಿ ಬಿದ್ದಿಲ್ಲ, ಸುಡುಗಾಡು ಚಟಗಳಿಗೆ ನಾವು ಒತ್ತಿ ಬಿದ್ದೀವಿ. ನೀವೇನೋ ಸಿಟ್ಟಾದ್ರೆ ನಮ್ಮ ಮೇಲೆ ನಾನು ಹೇಳೋದಿಲ್ಲ. ಯಾಕಂತ ಕೇಳಿದ್ರೆ ಅದ್ರಾಗ ಅವು ನಮ್ಮನ್ನ ಈ ಭೂಮಿ ಮ್ಯಾಗ ತರಬೇಕಾದ್ರೆ 7,000 ಚೋಳು ಏನು ಕಡಿತೈತಲ್ಲ, ಆ ಚೋಳು ಕಡ್ದಷ್ಟು ಬ್ಯಾನೆ ಅದಕ್ಕಿಂತ ಡಬಲು ತಿಂದು ನಮಗೆ ತಾಯಿದವರು ಕಡ್ದಿರ್ತಾರೆ. ಅದಕ್ಕೆ ಅದು ಬಹಳ ನೋವಾಗ್ತತೆ. ನೀವು ಯಾರು ಕೂಡ ಆ ಕರಳನ್ನು ಯಾರು ಕೂಡ ನೋವು ಮಾಡಲಾರ್ದಂಗೆ ಇದ್ಬಿಟ್ರು ಸಾಕು. ಅದೊಂದೇ ನಿಮ್ಗೆ ಕೇಳೋದು. ಇನ್ನೂ ಒಂದು ಏನಂತಂದರೆ, ನಿಮ್ಮನ್ನು ಕಟ್ಕೊಂಡು ಬಂದಿರ್ತಾಳಲ್ಲ ಯಾರು ಜೀವದ ಸಂಗಾತಿ, ಅಕ್ಕಿಗೂ ಕೂಡ ಕಣ್ಣೀರು ಹಾಕ್ಸಲಾರ್ದಂಗೆ ಇದ್ಬಿಟ್ಟು. ಯಾಕಂತಂದ್ರೆ ಮನ್ಯಾಗ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿದ್ರೆ ಅಂತಂದರೆ ಆ ಮನೆ ಜೀವನದಾಗ ಒಕ್ಕಲಾಗೋದೇ ಇಲ್ಲ. ನೀವು ಮೊಟ್ಟ ಮೊದಲು ತಿಳ್ಕೊಬೇಕು. ಅದಕ್ಕೆ ಈ ರಂಗಭೂಮಿ ತಾಯಿ ಇಲ್ಲಿ ಏನಾದರೂ ಕೊರತುಕೊಂದೆ ಆಯಿತು ಅಂತಂದರೆ ಕಲಾವಿದರನ್ನ ಏಳಿಗೆ ಮಾಡಿಕೊಡೋದಿಲ್ಲ. ಈಕೆ ಯಾವಾಗ ತಣ್ಣಗೆ ಶಾಂತಿಯಿಂದ ನೀವು ನೋಡಿ ಹೋಗ್ತಿರಲ್ಲ, ಈ ಕಲಾವಿದನು ಹಂಗೇ ನಿಮ್ಮನ್ನು ಆರೈಸುವಂಥವಳು ಆ ಕಲಾ ದೇವತೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ
ಆ ಭಗವಂತನ ಆಶೀರ್ವಾದ, ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಹೆಣ್ಮಕ್ಳು ನೋಡ್ತಾರೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ್. ನೋಡಿ ಗೀತಾ, ಹೇಗೆ ಕಾಣುತ್ತಿದೆ ಈ ಪ್ರಕೃತಿ ದೇವಿಯ ಮಡಿಲು. ಮುಗಿಲೆತ್ತರ ಬೆಳೆದು ನಿಂತ ತೆಂಗು ಮುಗಿಲಿಗೆ ಮುತ್ತು ಕೊಡ್ತಾ ಇದೆ. ಅಲ್ಲಲ್ಲಿ ಬೆಳೆದಿರುವ ಮಾವು ಹೊಲಸು, ಆ ಮರದ ಕೊಂಬೆಗಳ ಮೇಲೆ ಕುಳಿತು ಕುಕಿಲಿಡುವ ಕೋಗಿಲೆಯ ಕುಹು, ವಾಹ್ ಒಂದೇ ಎರಡೇ. ಅದೋ ಅಲ್ಲಿ ನೋಡಿ ಗೀತಾ, ಗರಿಗೆದರಿ ನರ್ತಿಸುತ್ತಿರುವ ನವಿಲು ಜೋಡು ಜೋಡು ಜೋಡಾಗಿ ಹಾನೊಂದದೆ ಆಕಾಶದ ಹಾರಾಡುತ್ತಿರುವ ಗಿಳಿವಿಂಡು. ಹಲೋ ಇಲ್ಲಿ ನೋಡಿ ಗೀತಾ, ತಂಗಾಳಿಗೆ ಮೈ ಚಾಚಿ ಮಲಗಿರುವ ಮೊಲದ ಮರಿಗಳು. ಎಷ್ಟನ್ನು ವರ್ಣಿಸಲಿ ತಾಣ. ನಮ್ಮ ಪ್ರೇಮಿಗಳ ಕಣ್ಮನಕ್ಕೆ ಪ್ರೇಮ ದೂಟ ನೀಡುವ ಈ ನಿಸರ್ಗ ದೇವಿಯನ್ನ ಎಷ್ಟು ಹೊಗಳಿದ್ರು ಕಡಿಮೆ. ಗೀತಾ,
ಸುತ್ತಲೂ ಬೆಳೆದು ನಿಂತಿರುವ ಪಚ್ಚ ಪೈರಿನ ಹಸಿರು ಈ ನವ ಪ್ರೇಮಿಗಳಿಗೆ ಏನನ್ನು ಸೂಚಿಸುತ್ತದೆ ಎಂದು ಹೇಳಿ ನೋಡೋಣ. ಈ ಭೂಮಾತೆ ಹಚ್ಚು ಹಸಿರು ಸೀರೆನುಟ್ಟು, ಹಸಿರು ಕುಪ್ಪಸವನ್ನ ತೊಟ್ಟು, ಹಸಿರು ಬಳೆಯನ್ನುಟ್ಟು ಶೃಂಗಾರವಾಗಿ ತುಂಬು ಬಸರಿನಿಂದ ಕಾಣ್ತಾ ಇದ್ದಾಳೆ. ರಾಜ, ಅಗೋ ಅಲ್ಲಿ ನೋಡು, ತೆಂಗು ಬಾಳಗಳು, ಕಬ್ಬು ತೆಂಗು ಬಾಳೆಗಳ ತೋಟ ಎಲ್ಲ ನಮ್ಮನ್ನ ಕೈ ಮಾಡಿ ಕರೀತಾ ಇದೆ. ನವ ಪ್ರೇಮಿ ಜೋಡಿಗಳಾಗಿ ಬರುವ ನಮಗೆ ಸ್ವಾಗತ ಮಾಡ್ತಾ ಇದೆ. ಇಲ್ಲಿ ಕೆಲ ಕಾಲ ವಿಶ್ರಾಂತಿ ಹೊಂದಲು ನಮಗೆ ಸಹಾಯ ಮಾಡ್ತೀವಿ. ಗೀತಾ, ಶಹರದಲ್ಲಿ ಬರೀ ಗದ್ದಲ, ಬಸ್ಸಿನ ಓಡಾಟ, ಜನಸಂದಣಿಯಲ್ಲಿ ತಿರುಗಿ ಬೇಸತ್ತು ಬಹು ದೂರ ಬಂದ ನಮಗೆ ಆನಂದವೇ ಆನಂದ. ಈ ಸ್ವರ್ಗೀಯ ಸೌಂದರ್ಯದ ಅಧಿಪತಿಗಳು ನಾವಿರುವರು ಅಲ್ವೇ ಗೀತಾ? ಹೌದು ಸಂದೇಶ್, ಆಕಾಶದೆತ್ತರ ಬೆಳೆದಿರುವ ಈ ಗಿಡಮರಗಳು, ಈ ಹೂವಿನ ತೋಟಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇದೇ ಪ್ರಕೃತಿಯ ಸೌಂದರ್ಯದ ಮಳೆಯಲ್ಲಿ ಇಲ್ಲೇ ಇದ್ಬಿಡ. ಬರೀ ವನದ ವರ್ಣನೆ ಆಯಿತಲ್ಲ, ಈ ವನರಾಣಿಯ ಸಿರಿ ಕಂಠದಿಂದ ನನ್ನ ಮನ ತಣಿಸುವ ಮೊದಲ ಗೀತೆಯಿಂದ ಹೊರಹೊಮ್ಮಿದಾಗಲೇ ಈ ನನ್ನ ಗೀತ ಸ್ವರ್ಗದ ಅಪ್ಸರೆ, ಈ ಸಂಗಮೇಶ ಸುರಲೋಕದೀಶ. ಗೀತಾ, ಹೊರಡೋಣವೇ?
ಚೇಚಿ, ನಾನೇನಾದ್ರೂ ನಿಮ್ಮ ಜೊತೆ ಬಂದ್ರೆ ನೋಡಿದವರು ಏನಂದಾರು ಹೇಳಿ. ನೋಡಿ, ನೀವು ಮುಂದೆ ಹೋಗಿ, ನಾನು ಹಿಂದೆ BMTC ಬಸ್ಗೆ ಬಂದ್ಬಿಡ್ತೀನಿ. ಹಾಗಾದ್ರೆ ನಾನಿನ್ನು ಬರ್ತೇನೆ. ಮತ್ತೆ ನಿನ್ನ ಭೇಟಿ ನಾಳೆ ಇದ್ದೇ ಇದೆಯಲ್ಲ, ಇದೇ ಸಮಯಕ್ಕೆ ಕಬ್ಬನ್ ಪಾರ್ಕ್. ಓಕೆ, ಬಾಯ್. ಅಂತೂ ಸಂಗಮೇಶ ಬಲೂ ರಸಿಕ, ಆದ್ರೆ ಇವನ ಮನಸ್ಸು ಬಹಳ ಚಂಚಲ. ನಿನ್ನೆ ದಿನ ಕಪಾಲಿ ಥಿಯೇಟರ್ನಲ್ಲಿ ನನ್ನ ಕ್ಲಾಸ್ಮೇಟ್ ಕಸ್ತೂರೊಡನೆ ಚಿತ್ರ ನೋಡುತ್ತಿರುವ ದೃಶ್ಯವನ್ನ ನಾನು ಕಂಡಿಲ್ಲ ಅಂತ ತಿಳಿದುಕೊಂಡಿದ್ದಾನೆ ಈ ಮಹಾಶಯ. ಆದ್ರೆ ಇವನನ್ನ ನಾನು ಏನಾದ್ರೂ ನಂಬಿ ನಡೆದಿದ್ದೆ ಆದ್ರೆ ನಡು ನೀರಿನಲ್ಲಿ ನನ್ನನ್ನು ಕೈ ಬಿಟ್ಟು ದಡದ ಮೇಲೆ ತಾ ನಿಂತು ಚಪ್ಪಾಳೆ ತಟ್ಟಿ ನನ್ನನ್ನ ಅಪಹಾಸ್ಯ ಮಾಡದೆ ಬಿಡಲಾರ ಈ ಮಹಾಶಯ. ಇವನಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೆಣ್ಣೊಂದು ಪ್ರಳಯ ಅಂತ. ಇರ್ಲಿ, ಇವನನ್ನ ನಂಬಿಕೆ ಇಡದೆ ಈಗಾಗಲೇ ನನ್ನ ದಾರಿಯನ್ನ ನಾನು ಕಂಡುಕೊಂಡಿದ್ದೇನೆ. ನನ್ನನ್ನ ಮನಸಾರೆ ಇಷ್ಟಪಡುವ ನಾಗೇಶ್ನನ್ನ ನಾನು ಮನಸಾರೆ ಪ್ರೀತಿಸ್ತೇನೆ. ನಾಗೇಶ ಹಣದಿಂದ ಬಡವನಿರ್ಬೋದು, ಆದ್ರೆ ಪ್ರೀತಿಯಿಂದ ಶ್ರೀಮಂತನಿದ್ದಾನೆ. ಹಾಗಾದ್ರೆ ಅವನೇ ನನ್ನ ಪತಿ. ನೀನೇ ನನ್ನ ಸತಿ. ಓಹೋ ನಾಗೇಶ್, ಯಾಕೆ ಗೀತಾ ಒಂಟಿಯಾಗಿ ಬಂದಿರುವೆಯಲ್ಲ? ಏನಿಲ್ಲ, ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾ ನಾಗೇಶ್, ನಿಮಗೆ ಇನ್ನೊಂದು ವಿಷಯ. ಏನು? ನೋಡಿ, ನಮ್ಮ ಮನೆಯಲ್ಲಿ ನನ್ನ ತಂದೆಯವರಿಗೆ ನಿಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ. ಅದಕ್ಕೆ ನಿಮ್ಮನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಇವತ್ತು ನೀವು ನನ್ನ ಜೊತೆ ಬರಲೇಬೇಕು. ಹಾಗೆ ಆಗಲಿ, ಯಾರು ಬೇಡವೆನ್ನುತ್ತಾರೆ? ನಿನ್ನಂತ ಹಿರಿಗುಣದ ರೂಪವತಿಯ ಕೈ ಹಿಡಿಯುವ ನಾನೇ ಸುದೈವಿ. ನಿಮ್ಮಂತ ಒಳ್ಳೆಯ ಗುಣವಿರುವ ವ್ಯಕ್ತಿಯನ್ನ ಪಡೆದಿದ್ದೆಲ್ಲ ನನಗೂ ತುಂಬಾ ಸಂತೋಷವಾಯಿತು ನಾಗೇಶ್, ಸಂತೋಷವಾಯಿತು. ಒಟ್ಟಿನಲ್ಲಿ ನಾವಿಬ್ಬರು ಭಾಗ್ಯವಂತರು. ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಪ್ರೇಮ ಗೀತೆ.
ಅವ್ವ ಅವ್ವ ಈ ಔಷಧಿನ ಕುಡಿಯವ. ನಿನ್ನ ನಾಗೇಶ ಇನ್ನೂ ಬರ್ಲಿಲ್ವೇನಪ್ಪ? ರಾಜು ಎಲ್ಲಿ ಹೋದ್ಲು? ಶೇಖರು, ನಿನ್ನ ಮಾವನ ಮನೆಗೆ ಹೋಗಿ ನಿನ್ನ ಮಾವನ ನನ್ನ ಸೊಸೆ ಗೌರಿಯನ್ನು ಕರೆದುಕೊಂಡು ಬಾರೋಗಪ್ಪ. ನಾನು ಉಳಿಲಾರೆನಪ್ಪ, ನಾನು ಉಳಿಲಾರೆ. ನನ್ನ ಕೊನೆಯ ಗಳಿಗೆಯಲ್ಲಿ ನನ್ನ ಸೊಸೆಯ ಗೌರಿಯ ಮುಖವನ್ನು ಕಡು ತುಂಬ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹೋಗಪ್ಪ, ನನ್ನ ಸೊಸೆಯನ್ನು ಕರೆದುಕೊಂಡು ಬಾ, ಹೋಗಪ್ಪ, ಹೋಗು. ಅವ್ವ, ಮಾವನಿಗೂ ಗೌರಿಗೂ ಹೇಳಿ ಬಂದಿದ್ದೀನವ್ವ. ಅಣ್ಣನಿಗೆ ಬರಲಿಕ್ಕೆ ಟೆಲಿಗ್ರಾಮು ಮಾಡಿದ್ದೀನಿ. ಅಣ್ಣ ಸತ್ಯ ಬರಬಹುದು. ನೀನು ಸ್ವಲ್ಪ ಸಮಾಧಾನ ತೆಗೆದುಕೋವ, ನೀನು ಸ್ವಲ್ಪ ಸಮಾಧಾನ ತೆಗೆದುಕೋ. ಶೇಖರು, ನಾನು ಉಳಿಲಾರೆನಪ್ಪ, ನಾನು ಉಳಿಯಲಾರೆ. ಬೇಗ ನಿಮ್ಮ ಅಣ್ಣನನ್ನ ಕರೆಸು. ಹೋಗೋ, ಕರ್ಕೊಂಬ, ಹೋಗೋ. ಶೇಖರು, ತಂಗಿಗೆ ಹೇಗಿದೆಯಪ್ಪ? ಬಾಣ, ನಿನ್ನ ತಂಗಿಯ ಮಣ್ಣಿಗೆ ಸಿದ್ಧತೆ ಮಾಡಿಬಿಡಣ್ಣ. ನಾನಿನ್ನ ಉಳಿಯಲಾರೆನ. ಅಯ್ಯೋ ಅಮ್ಮ, ಅಣ್ಣ, ಗೌರಿ, ಸಮಾಧಾನ ತಂದ್ಕೊಳ್ಳೆ, ಸಮಾಧಾನ ತಂದ್ಕೊಳ್ಳಿ. ಸಮಾಧಾನ ಗೌರಿ, ನನಗಿನ್ನೂ ಸ್ಮಶಾನದಲ್ಲೇ ಸಮಾಧಾನವಮ್ಮ. ಅವ್ವ ಇಂದೇಕೋ ವಿಚಿತ್ರವಾಗಿ ಮಾತನಾಡುತ್ತಿದ್ದಾಳೆ. ಅಣ್ಣನಿಗೆ ಬರಲಿಕ್ಕೆ ಟೆಲಿಗ್ರಾಮ್ ಮಾಡಿದ್ದೇನೆ. ಅಣ್ಣ ಈಗ ಸತ್ಯ ಬರಬಹುದು. ಅವ್ವ ಅವ್ವ ಮಾತನಾಡಿದರೆ ನನಗೆ ಅಳು ಬರುತ್ತೆ. ಸುಮ್ಮನಿರವ್ವ. ಅವ್ವ, ಇಲ್ಲ ರಾಜು, ನಾನಿನ್ನ ಉಳಿಯಲಾರೆ. ರಾಜು, ನಾನಿನ್ನು ಉಳಿಯಲಾರೆ. ವಾರಣ, ಅವ್ವ ಇಂದೇಕೋ ವಿಚಿತ್ರವಾಗಿ ಮಾತನಾಡುತ್ತಿದ್ದಾಳೆ. ಶೇಖರ್, ಏಕೆ ಡಾಕ್ಟರ್ಗೆ ತೋರಿಸಲಿಲ್ಲವೇ? ಅಣ್ಣ ತೋರಿಸಿದೆ ಅಣ್ಣ. ಡಾಕ್ಟರ್ ಏನು ಹೇಳಿದರು? ಅಣ್ಣ, ಅವನಿಗೆ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಯಾವ ದಾರಿಯು ದೋಷದೆ ನಿನಗೆ ಬರಲಿಕ್ಕೆ ಟೆಲಿಗ್ರಾಮ್ ಮಾಡಿದೆ ಅಣ್ಣ. ನನ್ನ ಯತ್ತಮ್ಮನಿಗೆ ಕ್ಯಾನ್ಸರ್. ಅವ್ವ, ತಂಗಿಯ ಒಂದೇ ಒಂದು ಮಾತು ನಡೆಸಿಕೊಡ್ತೀಯ ನನ್ನ? ಏನು ಹೇಳಮ್ಮ ತಂಗಿ? ಖಂಡಿತವಾಗಿ ನಡೆಸಿಕೊಡ್ತೇನೆ. ಹೇಳ ತಂಗಿ. ಅಣ್ಣ, ನಿನ್ನ ಮನಸ್ಸು ಬಲು ದೊಡ್ಡದಾಗಿದೆ ಅಣ್ಣ. ನಿನಗೇನು ಹೆಚ್ಚಿಗೆ ಹೇಳಲಾರೆ. ತಂದೆ ತಾಯಿ ಸತ್ತು ಹೋದ್ರು, ಮಾವನಿರುವನೆಂಬ ನಾನುಡಿಯಂತೆ ಈ ನಿನ್ನ 3 ಜನ ಅಳಿಯಂದ್ರನ್ನ ಕಾಪಾಡಿಕೊಂಡು ಹೋಗುವ ಹೊಣೆ ನಿನ್ನದಮ್ಮ. ತಂಗಿಯ ವಂಶದ ಜ್ಯೋತಿ ಬೆಳಗಲು ನಿನ್ನ ಮಗಳಾದ ಗೌರಿಯನ್ನ ನನ್ನ ಕಿರಿಯ ಮಗ ಶೇಖರನಿಗೆ ಕೊಟ್ಟು ಮದುವೆ ಮಾಡಣ್ಣ. ತಂಗಿ, ಸ್ವಲ್ಪ ನೀನು ಸಮಾಧಾನ ತಂದುಕೊಡಮ್ಮ. ಚಿಕ್ಕವಂದಿರುವಾಗಲೇ ಗೌರಿ ಶೇಖರ್ ಇಬ್ಬರು ಗಂಡ ಹಿಡಿತೆಂದು ನಾವಿಬ್ಬರು ನಿರ್ವಹಿಸಿದ್ದೇವೆ. ಎಷ್ಟೊತ್ತಿದ್ರು ಗೌರಿ ನಿನ್ನ ಕಿರಿಯ ಮಗ ಶೇಖರ್ನ ಸತಿ, ನಿನ್ನ ಮನೆಯ ಸತಿ. ನೀನೇನು ಚಿಂತೆ ಮಾಡಬಾರ್ದು ತಂಗಿ. ನೀನು ಹಾಯಾಗಿರಮ್ಮ, ಹಾಯಾಗಿರು. ನೀನು ದೇವರನ್ನ, ದೇವರು. ಅಂದು ಪಾಂಡವರ ಬೆಂಗಾವಲಾಗಿ ಶ್ರೀಕೃಷ್ಣ ಇದ್ದಂತೆ ಇಂದು ನನ್ನ ಮಕ್ಕಳಿಗೆ ನೀನು ಬೆಂಗಾವಲಾಗಿರ್ಬೇಕಣ್ಣ. ಶೇಖರು, ಬಾರವಿದೆ. ನಾನು ಕೊನೆ ಉಸಿರೆಳುವ ಸಮಯದಲ್ಲಿ ನಾನು ಒಂದು ಮಾತು ಹೇಳ್ತೀನಿ. ಅಪ್ಪ, ಏನಂತ ಹೇಳುವ?
ಅದೇನಂತ ಹೇಳು. ನನ್ನ ಮಾತಿನೆಂದು ಮೀರಬಾರ್ದಪ್ಪ. ಅವನು ನಿನಗಿಂತಲೂ ಹಿರಿಯವನು. ಅವನು ಬೈದ್ರೆ ಬಡಿದ್ರೆ ಸಹನೆಯಿಂದ ಸಹಿಸಿಕೊಂಡು ಕಾಲ ಶೇಖು, ನಾಗೇಶನ ಮಾತನ್ನ ಮೀರಿ ನಡೆದ್ರೆ ನಿನಗೆ ನನ್ನ ಆನೆಯಾಗಿದೆ. ಅಣ್ಣನ ಮಾತು ನಾನೆಂದು ಮೀರಿ ನಾನೆಂದು ನಡೆಯಲಾರೆ. ಇದು ನಿನ್ನ ಪಾದ ಸಾಕ್ಷಿ ಹಣೆಗೂ ನಾನೆಂದು ನಿನ್ನ ಮಾತು ಮೀರಿ ನಡೆಯಲಾರೆ. ನಾಗೇಶ, ನೀನು ದೊಡ್ಡವನು. ಚಿಕ್ಕವರಾದ ಶೇಖರ, ರಾಜು ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಕೇಳಿ ಅವರನ್ನ ನಿನ್ನೆರಡಿಗೆ ಕರೆದುಕೊಂಡು ಕಾಪಾಡಪ್ಪ. ಹೆತ್ತವರ ಕೀರ್ತಿ ತರುವ ಸಂತೃಪ್ತನಾಗಿ ಬಾಳಪ್ಪ. ಗೌರಿ, ನನ್ನ ಮುದ್ದು ಸೊಸೆ ಗೌರಿ, ಈ ಮನೆಯ ಕಿರಿ ಸೊಸೆಯಾಗಿ ನನ್ನ ಹಿರಿಬರ ಶೇಖರನ ಮನ ತರಿಸಿಯಾಗಿ ಈ ಮನೆಯ ಭಾಗ್ಯ ಲಕ್ಷ್ಮಿಯಾಗಿ ಬಾಳಮ್ಮ. ಅಯ್ಯೋ ಅಮ್ಮ, ಸಂಕಟ ನಾಲಿಗೆ ಸರಿಯುತ್ತಿದೆ. ನೀರು ನೀರು ದುಡಿದ್ರು ಜೀವನದಾಗ ಸುಖ ಇಲ್ದಂಗಾಗ್ಯದಪ್ಪ. ಯಾಕ ಕತ್ತಿ ಜೀವನದಾಗ ಈ ನನ್ನ 32 ಇಂಚಿನ ಸ್ಪೆಷಲ್ ಟೇಪ್ ಕೊರಳಲ್ಲಿ ಸುತ್ತಿಕೊಂಡು ಕೈಯಲ್ಲಿ ಕತ್ತರಿ ಹಿಡ್ಕೊಂಡು ಓಡಿ ಸಂಧಿ ತಿರುಗುವುದೇತಕ್ಕಾಗಿರಿ ಖಾಲಿ ಕೊರಳಲ್ಲಿರ್ತಕ್ಕಂಥ ಕನ್ಯಾವಣಿಗಳ ಸೋದಕ್ಕಾಗಿ. ನನ್ನ ಈ 32 ಇಂಚ್ ಸ್ಪೆಷಲ್ ಟೇಪ್ ಸಾಮಾನ್ಯವಾದ್ದಲ್ರಿ, ಸಾಮಾನ್ಯವಾದ್ದಲ್ಲ. ನಮ್ಮ ಬಾಯಿ ಒಳಗಿನ 32 ಅಲ್ಲು ಉದರ್ಸ ಅಲಕ ಕೆಲಸನೂ ಮಾಡಿ ಬಿಡ್ತೈತಿ. ಇನ್ನು ಈ ಕತ್ರಿ ಕೈಗಾಲದ ಕತ್ರಿ ನೀನೇನು ಸಾಮಾನ್ಯನೇ, ಕಳ್ಳರ ಕೈಯಲ್ಲಿ ಹೋಗಿ ಕಿಸೆ ಕತ್ತರಿಸ್ತಿ. ಇನ್ನು ನಮ್ಮ ಗಂಗಪ್ಪನ ಅಂಗಡಿಯಾಗ ಹೋಗಿ ಹೆಣ್ಣು ಗಂಡು ಅನ್ನೋ ಅರಿವಿಲ್ಲದ ಕೂದಲು ಕತ್ತರಿಸ್ತಿ. ಮತ್ತೆ ಮಂತ್ರಿಗಳ ಕೈಯಲ್ಲಿ ಹೋಗಿ ರಿಬ್ಬಾನು ಕತ್ತರಿಸ್ತಿ. ಆದ್ರೂ ತಪ್ಪಿ ಹುಡುಗಿಯರು ಜಡೆ ಕತ್ತರಿಸೋ ಸಾಹಸ ಮಾಡಿ ನಮ್ಮ ಕಪಾಳಕ್ಕೂ ಬಳಸ್ತಿ. ಆದ್ರೂ ಕೆಟ್ಟ ಉದ್ಯೋಗ್ರಿ ಇದು ಕಟ್ ಮಾಡೋದು. ಒಬ್ಬ ಬರ್ತಾರ, ಏ ಟೇಲರ ನಂದು ಕಟ್ ಮಾಡ್ತೋ ಇಲ್ಲೋ ಅಂತಾನ. ಇನ್ನೊಬ್ಬಾಕಿ ಬರ್ತಾಳ, ನಂದು ಹೊಲಿತೋ ಇಲ್ಲೋ ಅಂತಾಳ. ಯಾರು ಹೊಲಿಬೇಕು, ಯಾರು ಕಟ್ ಮಾಡ್ಬೇಕು, ನಮಗಂತೂ ಸಾಕ್ ಆಗೋಗೈತ್ರಿ ದಂಧೆ. ಆದ್ರೂ ಕೆಟ್ಟ ಉದ್ಯೋಗ್ರಿ ಇದು ಕಟ್ ಮಾಡೋದು.
ನಮ್ಮ ಹುಡುಗರ ಕೈಯಾಗ ಅದ ಜಂಪರ್ ಪೀಸ್ ಒಲಿಬೇಕೇನ್ರಿ ನಿಮ್ದು ತಿಂಡೆ ನನಗೆ ಏ ನಿಮ್ಮವ್ನ ಜೋಕ್ ಮರಂತ ಮತ್ತೆ ನೀನು ಮಾರ್ಕೊಂಡು ತಿನ್ನಕ್ ಕೊಟ್ಟಿ ಅಂತ ತಿಳ್ಕೊಂಡೆ ಹೇಳ್ತೀನಿ ಬಿಡ್ರಿ ಮತ್ತೆ ನಿಮ್ದು ಅಳತಿ ಬರಬೇಕೇನ ಮಗ ಅದ್ರಾಗ ಅರ್ಧ ತಿಂಡಿ ತಿನ್ಸ್ಕೊಳ್ತೀವಿ ಯಾಕ್ರಿ ಹಂಗ ನೋಡಿದ್ರೆ ತಿಳಿಯಂಗಿಲ್ಲ ನಮ್ಮ ಅಳತಿ ಅಳತಿ ನಮ್ಗೆ ಹಂಗ ತಿಳಿಬೇಕ್ರಿ ಹಂಗ ನೋಡಿದ್ರ ನಿಮ್ದು ನಾವು ಒಮ್ಮೆರ ಹೊಲ್ದಿಲ್ಲ ಜಂಪರ ಹೌದಾ ಹಂಗಾರೇನ ಈ ಸದ್ಯಕ್ಕೆ ನಾನು ನಿಮಗೆ ನಾನು ಅಳತಿ ಕೊಡ್ಬೇಕು ಒಂದು ಕೆಲಸ ಮಾಡಿ ಅಲ್ಲ ಮುಂದಿನ ಮೇಲೆ ನಮಗ ನಿಮ್ಮ ಅಳತಿ ಯಾಕೆ ತಿಳಿಬೇಕ್ರಿ ಅಲ್ಲದೆ ನೀವು ನಮಗ ಹೊಸ ಗಿರಾಕಿ ಹೊಸ ಗಿರಾಕಿ ಹಿಂಗಂದೇನ ಹಂಗಾರ ಸಂಜೆ ಮುಂದೆ ಬಂದು ನಾನಂದ್ರೆ ಕೊಡ್ಲಿ ಅಳತಿ ಅಳತಿ ಅಂದ್ರೆ ಎಷ್ಟು ಬರ್ಲಿ ನೋಡ್ರಿ ನೀವ ಅಲ್ಲ ನೀವೇನು ಸಂಜೆ ಮುಂದೆ ತಂದು ಕೊಡ್ತೀರಿ ಕರಿಯ ಆದ್ರ ಅದನ್ನ ಅಳತಿ ಇಟ್ಟು ಹೊಲ್ದ್ರೆ ಜಂಪರ್ ಜಮ್ಮನ್ನಂಗ ಆಗದಿಲ್ರಿ ಯಾಕಂದ್ರೆ ಹೆಣ್ಮಕ್ಳು ಪ್ರಕೃತಿ ಒಂದು ನಮೂನ ಅಸರ್ವಾಂತಿ ಸರ್ವಾದಂಗೆ ಆಗ್ಯಾವ ನಿಮ್ಮ ಮೌನ ಬಗಲಕ್ ಬಂದ್ರೆ ದೂರದಿಂದ ಚಂದ ಕಾಣ್ತೀರಿ ಬಗಲಕ್ ಬಂದ್ರೆ ಒಂದು ನಮೂನಿ ಕಾಣ್ತೀರಿ ಅದಕ್ಕ ಹೆಣ್ಮಕ್ಳ ಪ್ರಕೃತಿ ಬದಲಾಕೈತಿ ನೀವ ಬಂದು ಕೊಟ್ಟು ಹೋಗ್ಬಿಡ್ರಿ ಅಳತಿನ ಅಳತಿನ ಹಂಗಾರೆ ಸಂಜೆ ಬಂದ್ರೆ ಎಷ್ಟೊತ್ತಿಗೆ ಬರ್ಲ್ರಿ ಯಾಕಂದ್ರೆ ನಾ ಬಂದಾಗ ನೀವು ಅಂಗಡಿಗೆ ಇರ್ಬೇಕು ನೋಡ್ರಿ ಕರಿಯಪ್ಪ ತಾತನ ಜಾತ್ರೆಗೆ ಬೆಳತ್ತಾನಕ ನಮಗ ವಿಪರೀತ ಗಿರಾಕ್ಯಾವ ಸಂಜೆ 6 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೂ ಬೆಳತ್ತಾನ ಹೊಳಿತೀವಿ ಅಷ್ಟ್ರ ಒಳಗ ನೀವ್ ಯಾವ್ದಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ ಬಂದು ಕೊಟ್ಟು ಹೋಗ್ಬಿಡ್ರಿ ಅಳಿತೀನ ಅಳಿತೀನ ನಾನೇನು ಈ ಕೊಟ್ಟು ಹೋಗೋದ್ರಿ ಕೊಟ್ಟು ಹೋಗ್ ನಾ ತಯಾರ ಆದ್ರೆ ಆತಿ ತಗೊಳಕ್ ನಾನು ನೀ ಗಟ್ಟಿರ್ಬೇಕು ಜಂಪರ್ ಹೆಂಗಾಗ್ಬೇಕ್ರಿ ಒಂದು ನಮೂನಿ ನೋಡ್ರಿ ಜಂಪರ್ ಹಂಗ ಆಗ್ಬೇಕಂದ್ರೆ ನೀವು ನಾವು ಅದಕ್ಕ ಹೇಳಿದ್ವಲ್ರಿ ನೀವು ಅಳತಿ ಕೊಡ್ರಿ ಅಳತಿ ಇಲ್ಲದ ನಾವು ಅಲಿಬೇಕು ಅದು ನಿಮ್ಗೆ ಲೂಸ್ ಆಗ್ಬೇಕು ನೀವು ನಮಗ ಬೈಬೇಕು ಅದು ಯಾಕೆ ಬೇಕ್ರಿ ನೀವ ಬಂದು ಕೊಟ್ಟು ಬಿಡ್ರಿ ನಾವು ಜಂಪರ್ ಜಮ್ಮನ ಹೊಲ್ದು ಕೊಡ್ತೀವಿ ಹಂಗಾರ ಸಂಜೆ ಮೇಲೆ ಬಂದು ಕೊಡ್ತೀನಿ ನಾನು ಹೊತ್ತಾತ ಇಷ್ಟ ಅವಸರದಿಂದ ನಿಮ್ಮ ಜಂಪರ್ ಜಮ್ಮನಂಗ ಆಗ್ಬೇಕಂದ್ರೆ ನಮ್ಮ ಮೈ ಒಂದು ಸಲ ಜುಮ್ ಅನಿಸ್ಬಿಡ್ರಿ ಸೋಮೇಶ್ವರ ಹಳ್ಳ ಬಸ್ ಸ್ಟ್ಯಾಂಡಿನ್ಯಾಗ ಗಡಿ ಬಿಡಿಗೆ ನಿಂದಾಳ ಗಡಿ ಬಿಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
ಬಾಯ್ ಬಾಯ್ ಬಾಯ್. ಓ ಗೌರಿ, ನಿಮ್ಮ ತಂದೆಯವರು ಮನೆಯಲ್ಲಿದ್ದಾರೆ? ಇಲ್ಲ ಶ್ರೀಮಂತ್ರಿ, ನಮ್ಮ ತಂದೆಯವರು ಒಬ್ಳಿಗೆ ಹೋಗಿದ್ದಾರೆ. ಅದು ಯಾವಾಗ ಬರ್ತಾರಂತಾನೂ ಗೊತ್ತಿಲ್ಲ. ಅಂದಾಗೆ ಅವ್ರ ಹತ್ರ ಏನಾದ್ರೂ ಕೆಲಸ ಇತ್ತಾ? ಮಹತ್ವದ ಕೆಲಸವಿತ್ತು. ಮರಳಿ ಬರೋದು ಗೊತ್ತಿಲ್ಲ, ನಾನಿನ್ ಬರ್ತೀನಿ. ಗೌರಿ ಹೆಸರಿಗೆ ತಕ್ಕಂತೆ ಸುರಸುಂದರಿ. ಏನಿವಳ ವೈಖರಿ! ತಿದ್ದಿ ತೀಡಿದ ಉಪ್ಪು, ಕೆಂಪಾದ ಚಂದುಟಿ. ಕಮಲದಂತ ಕಣ್ಣು, ಬಂಗಾರದಂತ ಬಣ್ಣ. ನವಿಲಿನಂತೆ ನರ್ತಿಸಿ ನಡೆಯುವವಳ ನಡೆಯಲ್ಲಿ ಅನಂತ ಬೆಳಗು. ಬ್ರಹ್ಮ ಸೃಷ್ಟಿಯಲ್ಲೇ ಇದೊಂದು ಅನಂತ ರತ್ನ. ಈ ಹಂಗನೆಯ ಅಂಗ ಸುಖಕ್ಕಾಗಿ ಕಳೆದೆರಡು ವರ್ಷಗಳಿಂದಲೂ ಅನವರತು ಕೊರಗುತ್ತಿದೆ ನನ್ನ ಮನ. ಗೌರಿ, ಎಂದಿದ್ದರೂ ನೀನು ನನ್ನವಳೇ. ಅಣ್ಣ ಅಣ್ಣ ರಾಜು ಅಣ್ಣ, ನಾನಿನ್ನು ಕಾಲೇಜಿಗೆ ಹೋಗಿ ಬರ್ತೇನೆ ಅಣ್ಣ. ಅದ್ರಲ್ಲೂ ಇವತ್ತು ನಂದು ಎಕ್ಸಾಮ್ ಬೇರೆ ಇದೆ. ರಾಜು, ನಾನಿವತ್ತು ಬೆಂಗಳೂರು ಹೋಗ್ತೀನಿ. ಪ್ರತಿನಿತ್ಯ ಕಾಲೇಜ್ಗೆ ತಪ್ಪದೆ ಹೋಗಬೇಕು. ನೀನು ದೊಡ್ಡ ವಿದ್ಯಾವಂತನಾಗಿ ಡಾಕ್ಟರ್ ಆಗಬೇಕು. ಗುರು ಹಿರಿಯರಲ್ಲಿ ಭಕ್ತಿಯಿಂದ ಉಡಾಳರ ಸಂಘದಿಂದ ದೂರವಿರು, ತಿಳಿತೆ? ಓಹೋ, ನೀ ಹೇಳಿದಂತೆ ನಡೀತೇನೆ ಅಣ್ಣ. ಆದ್ರೆ ನೀನು ಕೂಡ ಅಷ್ಟೇ, ಗುರು ಹಿರಿಯರಲ್ಲಿ ಭಕ್ತಿಯನ್ನಿಡಬೇಕು, ಕೆಟ್ಟವರ ಸಂಘದಿಂದ ದೂರ ಇರಬೇಕು. ಪಾಪ ಈ ಶೇಖರಣ್ಣ ನಮ್ಮಿಬ್ಬರ ವಿದ್ಯಾಭ್ಯಾಸಕ್ಕೋಸ್ಕರ ಅದೆಷ್ಟು ಕಷ್ಟಪಡುತ್ತಿದ್ದಾನೆ. ಹಗಲು ರಾತ್ರಿ ಅನ್ನದೇ ಆ ಸಂಗಮೇಶ್ ಸೌಕರ್ನ ಮನೆಯಲ್ಲಿ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಈ ನಮ್ಮ ಶೇಖರಣ್ಣ. ನಿಜವಾಗಿಯೂ ಅದೆಂತ ಕರುಣಮಯಿ, ಅದೆಂತ ತ್ಯಾಗಮೂರ್ತಿ. ತಾಯಿ ಸತ್ತು ತಬ್ಬಲಿಗಾಳಾಗಿದ್ದ ನಮಗೆ ತಾಯಿ ಇಲ್ಲದನ್ನೇ ಮರೆಸಿದ್ದಾನೆ ಈ ನಮ್ಮ ಶೇಖರಣ್ಣ. ಆದಷ್ಟು ಬೇಗ ಇಬ್ಬರು ಚೆನ್ನಾಗಿ ಓದಿ ಒಂದೊಳ್ಳೆ ನೌಕರಿಯನ್ನು ಹಿಡಿದು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮಿಬ್ಬರ ಕರ್ತವ್ಯ, ತಿಳಿತೆ ಅಣ್ಣ? ಓಹೋ ಕಳ್ಳ, ನನಗೆ ಬುದ್ಧಿ ಹೇಳ್ತೀಯಾ? ಹ್ಞೂ, ಮತ್ತೆ ಎಷ್ಟೇ ಆದ್ರೂ ನಾನು ಒಬ್ಬ ವಿದ್ಯಾರ್ಥಿ, ನೀನು ಒಬ್ಬ ವಿದ್ಯಾರ್ಥಿ. ಅಣ್ಣ, ಎಕ್ಸಾಮ್ ಇದೆ, ತುಂಬಾ ಟೈಮ್ ಆಗ್ತಿದೆ. ಅದ್ರಲ್ಲೂ ಬಸ್ ಬೇರೆ ಇಲ್ಲ. ಈ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಬಿಟ್ಟಾಗಿನಿಂದ ನಮ್ಮ ಕಾಲೇಜ್ಗೆ ಹೋಗೋದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಅಣ್ಣ. ನಾನಿನ್ನು ಹೋಗಿ ಬರ್ತೇನೆ ಅಣ್ಣ. ನೀನು ಕೂಡ ಅಷ್ಟೇ, ಆಗಾಗ ಪತ್ರ ಕಳಿಸ್ತಾ ಇರು ಅಣ್ಣ. ಟಾಟಾ, ಬಾಯ್ ಬಾಯ್. ಅಣ್ಣ ಅಣ್ಣ, ಬೆಂಗಳೂರಿಗೆ ಓಡಲು ನಿರ್ಧರಿಸ್ಬಿಟ್ಟಿ ಅಣ್ಣ? ಹೌದು ಶೇಖರ್, ಪರೀಕ್ಷೆ ಸಮೀಪಿಸಿತು, ನಾನಿನ್ನು ಹೋಗಲೇಬೇಕು. ಹಾ ಶೇಖರ್, ನಿಮ್ಮ ಶ್ರೀಮಂತನ ಹತ್ತಿರ ಹಣ ಕೇಳಿದೆಯಾ? ಅಣ್ಣ, ಕೇಳಿರುವೆ ಅಣ್ಣ, ಕೊಡುತ್ತೇನೆ ಎಂದು ಹೇಳಿದ್ದಾರೆ ಅಣ್ಣ. ನಾನು ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ. ನೀನು ರೆಡಿಯಾಗಿ ಇರೋಣ, ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ನನ್ನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಸರ್ವಸ್ವವನ್ನೇ ಸಹಿಸುತ್ತಿರುವ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆಗಲಿರಲು ದುಡಿದು ಹಣ ಕೊಡುತ್ತಾನೆ. ನನ್ನ ವಿದ್ಯಾಭ್ಯಾಸಕ್ಕೆ ಇಂಥ ಸದ್ಗುಣದ ಸಹೋದರನನ್ನು ಪಡೆದ ನಾನೇ ಧನ್ಯ.
ನಾಳೆ ನನ್ನಿಂದ ಅವನ ಬಾಳು ಬಂಗಾರವಾಗಬೇಕು. ಇಂಥ ಕಷ್ಟ ಜೀವಿಯಾಗಿರುವ ನನ್ನ ತಮ್ಮನನ್ನು ನಾನು ಪದವೀಧರನಾಗಿ ಬಂದ ಮೇಲೆ ಸುಖದ ಸುಪತ್ತಿಗೆಯ ಶಿಖರದಲ್ಲಿ ಕೂಡಿಸಲೇಬೇಕು. ಗೌರಿ, ಶೇಖರ್ ಹೊರಗಡೆ ಹೋಗಿದ್ದಾನೆ, ಈಗ ಬರಬಹುದು. ಯಾಕೆ ಗೌರ ಅಲ್ಲೇ ನಿಂತು ಬಿಟ್ಟೆ, ಹೀಗೆ ಒಳಗೆ ಬರಲು ನಾಚಿಕೆ? ಹಾಗೇನಿಲ್ಲ ಮಾವ, ಎಂದಾದ್ರೂ ಒಂದು ದಿನ ಈ ಮನೆಗೆ ಕಿರಿಸೊಸೆಯಾಗಿ ಈ ಮನೆಯನ್ನು ಬೆಳಗ್ಬೇಕಾದವಳು ನಾನು. ಆದ್ರೆ ಹಿಂದೆ ಈ ಮನೆ ಒಳ ಬರುವುದಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅದಕ್ಕೆ ಅಪ್ಪಾಜಿಯವರು ನಿಮ್ಗೆ ಊಟದ ಬುತ್ತಿ ಕೊಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ತಗೊಳ್ಳಿ ಮಾವ. ಮಾವ, ಗೌರ, ಯಾಕೆ ಇಷ್ಟೊಂದು ಅವಸರ? ಓ, ಗೊತ್ತಾಯ್ತು ಬಿಡಮ್ಮ. ದೇವರಿಲ್ಲದ ಗುಡಿಯಲ್ಲಿ ನಿಂತು ನಿಷ್ಪ್ರಯೋಜನೆಂದು ಭಾವಿಸಿ ಈ ಪೂಜಾರಿಯ ಕೈಯಲ್ಲಿ ಹಿಡೆ ಕೊಟ್ಟು ಹಾಗೆ ಹೊರಟು ಬಿಟ್ಟೆ, ಹೌದಲ್ಲಮ್ಮ? ದಯವಿಟ್ಟು ತಪ್ಪು ತಿಳಿಬಿಡಿ ಮಾವ, ತಪ್ಪು ತಿಳಿಬಿಡಿ. ಈ ಮನೆ ನನ್ನ ಪಾಲಿನ ಪತಿದೇವರು ನೆಲೆಸಿದಂತ ದೇವ ಮಂದಿರ. ಈ ಮಂದಿರದಲ್ಲಿ ನನ್ನ ಮುಂಬಾಳಿನ ಸೌಭಾಗ್ಯದ ಅಂದರ ನನ್ನ ಬಾಳಿಗೆ ಇದೆ. ಈ ಮಂದಿರದಲ್ಲಿ ನಾನು ಜೀವನಂತ್ಯದವರೆಗೂ ಸುಖ, ಶಾಂತಿ, ಸಮೃದ್ಧಿಯನ್ನು ಕಾಣಬೇಕಂತ ಈ ನನ್ನ ಮನಸ್ಸು ಆತುರಿತಾ ಇದೆ. ಅಷ್ಟೇ ಇಲ್ಲ ಮಗ, ನನ್ನ ಪಾಲಿಗೆ ನಮ್ಮತ್ತೆ ಕರುಣಿಸಿ ಹೋದ ಸೌಭಾಗ್ಯ ದೇವ ಮಂದಿರ ಇದು. ಕಲ್ಯಾಣ ಶಿಖರ ನನ್ನ ಪಾಲಿಗೆ. ಗೌರ, ಎಷ್ಟಾದರೂ ಇದು ಬಡವರ ಮನೆ. ಬಡತನದ ಕಡು ತಾಪದಲ್ಲಿ ಕಂಗೆಟ್ಟ ಕಾಗೆಗಳಾಗಿ ಜೀವಿಸುತ್ತಿರುವವು ನಾನು, ನನ್ನ ತಮ್ಮಂದಿರು. ನೀನು ಮಾತ್ರ ಸೌಭಾಗ್ಯ ದೇವತೆಯಾಗಿ ಈ ಮನೆ ತುಂಬುವಂತ ನನಗೆ ಆಶೀರ್ವಾದ ಮಾಡು ಮಾವ. ಯಾಕಂದ್ರೆ ಕಡು ಬಡವರೆಂಬ ಭೇದ ಬಲ್ಲೆವರೆಂದು ಆ ಬೋಧನೆಗೆ ನಾನು ಯಾವತ್ತೂ ಒಪ್ಪಿಕೊಳ್ಳಲಾರೆ ಮಾವ. ಇಂದು ಬಡವನಿದ್ದವನು ನಾಳೆ ಆ ದೇವರ ದಯದಿಂದ ದೊಡ್ಡ ಶ್ರೀಮಂತರನ್ನಾದನ ಆಗಬಹುದು. ಇಂದು ಶ್ರೀಮಂತರಿದ್ದವರು ಆ ವಿಧಿಯ ವಕ್ರ ದೃಷ್ಟಿಯನ್ನು ತಲುಕಿ ಕಡು ಬಡವರು ಆಗಬಹುದು. ಅಂತೂ ಮಾತಿನಲ್ಲಿ ಮೂಡಿ ಹಾಕಿ ನನ್ನನ್ನೇ ಸೋಲಿಸಿಬಿಟ್ಟೆಯಮ್ಮ. ಹಾಗೇನಿಲ್ಲ ಮಾವ, ಎಷ್ಟಾಗ್ಲಿ ನಾನು ನಿಮಗಿಂತ ಚಿಕ್ಕವಳಲ್ವೇ? ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನವಿದೆ. ನಿನ್ನನ್ನು ಸತಿಯನ್ನಾಗಿ ಪಡೆಯುವ ನನ್ನ ತಮ್ಮನ ಜನ್ಮ ಸಾರ್ಥಕ. ಅಣ್ಣ, ಯಾಕೆ ಶೇಖರ್, ಕಣ್ಣಲ್ಲಿ ನೀರು? ಏನಾಯ್ತು ಶೇಖರ್? ಏನಾಯ್ತು ಏನಾಯ್ತು ಅಂತ ಹೇಳಿ ಮಾವ. ಮಾತನಾಡು ಶೇಖರ್. ಏಕೆ ಆ ಶ್ರೀಮಂತರು ನಿನಗೆ ಹಣ ಕೊಡಲಿಲ್ಲವೇ? ಕೊಟ್ಟರಣ್ಣ, ಆದ್ರೆ ಹಣವನ್ನಲ್ಲ, ಹಣಕ್ಕೆ ಬದಲಾಗಿ ಹೇಟು. ಹಣ ಬಡವರಾಗಿ ಹುಟ್ಟಬಾರ್ದಣ್ಣ, ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟಬಾರ್ದು. ಏನಾಯ್ತು? ಯಾಕೆ ಹೊಡೆದರು ಹೇಳು ಶೇಖರ್. ಅಣ್ಣ, ನಿನ್ನೆ ಹಣ ಕೊಡುತ್ತೇನೆ ಎಂದು ಭರವಸೆ ನೀಡಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದಾಕ್ಷಣ ಕ್ಷಣ ಕ್ಷಣಕ್ಕೂ ಹಂಗಲಾಚುವ ನಿನಗೆ ನಾಚಿಕೆ ಆಗುವುದಿಲ್ವೇ? ನಿನ್ನ ತಾಯಿಯ ಉಪಚಾರಕ್ಕಾಗಿ ತೆಗೆದುಕೊಂಡು ಹೋದ ಸಾಲವೇ ಕುಂಡದಂತೆ ಬಿದ್ದಿರುವಾಗ ಮತ್ತೆ ಹಣಕ್ಕಾಗಿ ಬಂದಿರುವೆಯಾ ಎಂದು ಸಿಕ್ಕಂತೆ ಅವೇಕ್ಷಿ ಶಬ್ದಗಳಿಂದ ನಿಂದನ ಮಾಡಿ ಸಿಟ್ಟಿಗೆದ್ದು ಶ್ರೀಮಂತರು ಕೆನ್ನ ಕೆಂಪಾಗುವಂತ ಹೊಡೆದು ಹೊರ ಮಾವ, ಏನು ಮಾವ ಇದು ಅನ್ಯಾಯ? ಏನಿದು? ದುಡಿಯುವ ಕಡು ಬಡವನೊಬ್ಬ ದುಡಿಸಿಕೊಳ್ಳುವ ಒಡೆಯನ ಹತ್ರ ತನ್ನ ಕಷ್ಟದ ಸಮಯದಲ್ಲಿ ಹಣ ಕೇಳಿದ್ರಿ ಅವ್ರಿಗೆ ಹೊಡೆದು ಕಳಿಸುವುದೇ ಮಾವ? ಇದು ನ್ಯಾಯನಾ? ಇದು ಎಂತ ಧರ್ಮ ಮಾವ? ಇದು ಶ್ರೀಮಂತರ ನ್ಯಾಯ. ಧನದ ಮನದಿಂದ ನಮ್ಮಂತ ದರಿದ್ರರನ್ನು ದಂಡಿಸುವ ಧನವಂತರ ಧರ್ಮ. ದಾಕ್ಷಿಣ್ಯತೆ ಇಲ್ಲದ ದಾನವಂತರು ನಮ್ಮಂತ ಮಾನವರಿಗೆ ನೀಡುವ ಮರೆಯಲಾಗದ ಕಾಣಿಕೆ. ಅಣ್ಣ, ಮುಂದೇನು ಮಾಡೋಣ?
ಸಹೋದರ, ಮುಂದಾಲೋಚನೆ ಮಾಡದಷ್ಟು ಮಂದಮತಿ ನಾನಲ್ಲ. ಸಾಕು ಈ ಶಿಕ್ಷಣ. ಅಣ್ಣ, ಒಡ ಹುಟ್ಟಿದ ತಮ್ಮನನ್ನು ಇಂಥ ಶಿಕ್ಷೆಗೆ ಗುರಿ ಮಾಡಿ ನಾನು ಶಿಕ್ಷಣ ಪಡೆದು ಸಾಧಿಸಬೇಕಾದದ್ದು ಏನು? ಒಡಲು ತುಂಬಿಕೊಳ್ಳಲು ಕೆಲಸ ನೋಡುತ್ತೇನೆ. ಕೂಲಿ ನಾಲಿ ಮಾಡಿ ಆದರೂ ಕಾಲ ಕಳೆಯೋಣ. ಅಣ್ಣ, ಇಷ್ಟಕ್ಕೆ ಧೈರ್ಯ ಕೆಟ್ಟರೆ ಹೇಗಣ್ಣ? ಸ್ವಲ್ಪ ತಾಳ್ಮೆ ವಹಿಸಣ್ಣ, ಸ್ವಲ್ಪ ತಾಳ್ಮೆ ವಹಿಸು. ಮತ್ತೆಲ್ಲಾದರೂ ಸಾಲ ಪಡೆಯುವೆ, ದುಡಿದು ಮುಟ್ಟಿಸುವೆ. ನನ್ನ ತಮ್ಮನನ್ನು ಸಾಲದ ಸೂಲಕ್ಕೇರಿಸಿ ನಾನು ಶಾಲೆ ಕಲಿತು ಪದವೀಧರನಾಗಿ ಸಾಧಿಸಬೇಕಾದದ್ದು ಬೇಡ ಶೇಖರ್. ಸಾಕಿನ್ನು ವಿದ್ಯಾಭ್ಯಾಸ. ಒಂದಾಗಿ ದುಡಿಯೋಣ, ಒಟ್ಟಾಗಿ ಬಾಳೋಣ. ಕಷ್ಟವೋ ಸಹಿಸಿ ತೊತ್ತು ಹೋಗೋಣ. ವ್ಯಥ ನನ್ನಿಂದ ನಿನಗೇಕೆ ತೊಂದರೆ? ಅಣ್ಣ, ತೊಂದರೆ ತೊದಲ ನುಡಿಗಳನ್ನಾಡುವಾಗ ಜೊತೆಗೂಡಿ ಬಂದ ಈ ತೊಂದರೆಗೆ ಬೆದರಲಾರಣ್ಣ. ಈ ನಿನ್ನ ತಮ್ಮ ಬೆದರಲಾರ. ಮಾವ, ಏನು ಮಾತು ಅಂತ ಮಾತಾಡ್ತಿದ್ದೀರಾ ನೀವು? ಈಗ ಬಂದಿರುವ ಸಣ್ಣ ಕಷ್ಟ ಒದಗಿದ ಕಾರಣಕ್ಕಾಗಿ ನೀವು ಈ ರೀತಿ ಅಂಜಿ ಇಲ್ಲಿವರೆಗೂ ಶ್ರಮ ಪಟ್ಟು ಕಲಿತ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ? ಬೇಡ ಮಾವ, ಅಧೈರ್ಯಗೊಳ್ಳಬೇಡಿ. ನಿಮಗೆ ಸಮಸ್ಯೆ ಬಂದಿರೋದು ಹಣದಿಂದ ತಾನೇ. ಅದು ಎಷ್ಟು ಹಣ ಬೇಕಂತ ಹೇಳಿ ಮಾವ. ಗೌರಿ, ನೀನಿಲ್ಲಿಂದ ತಂದು ಕೊಡುವೆ ಹಣವನ್ನು. ಗಂಡಸರಾದ ನಾವೇ ಕಂಗೆಟ್ಟಿರುವಾಗ ಹೆಣ್ಣಾದವಳು ನೀನು ಕಂಡವರೆದುರು ಕೈ ಚಾಚುವೆಯ? ಯಾಕೆ ಮಾವ ನನ್ನನ್ನು ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಕಂಡವರ ಹತ್ರ ಕೈ ಒಟ್ಟುವಂತ ಸ್ಥಿತಿಯಲ್ಲಿ ನಮ್ಮ ತಂದೆಯವರು ನನ್ನನ್ನು ಇಟ್ಟಿಲ್ಲ ಮಾವ. ಚಿಂತೆ ಮಾಡಬೇಡಿ. ನೋಡಿ, ಈ ಚಿನ್ನದ ಸರವನ್ನು ತೆಗೆದುಕೊಳ್ಳಿ. ಬೇಡ ಗೌರ, ನಮ್ಮ ಕರ್ಮಕ್ಕೆ ನೀ ಹೇಗೆ ಹೊಣೆ? ನಾಳೆ ನಿನ್ನ ತಂದೆಯವರು ನಿನ್ನ ಕೊರಳಲ್ಲಿರುವ ಚಿನ್ನದ ಸರವೆಲ್ಲಿ ಎಂದು ಹೇಳಿದರೆ? ಮಾವ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಯಾಕಂದ್ರೆ ನಾನೀಗ ತಂದೆಯ ಅಧೀನದಲ್ಲಿ ಬದುಕುವ ಹೆಣ್ಣಲ್ಲ, ಪತಿಯ ಆಶ್ರಯದಲ್ಲಿ ಬದುಕಬೇಕಾದವಳು ನಾನು. ಅದು ಈ ಮಾವನ ಕಷ್ಟವನ್ನು ಕಣ್ಣಿನಿಂದ ನೋಡ್ಲಾರ್ದೆ ನಾನೇ ಸಹಾಯ ಮಾಡಿದೆನಂದ್ರೆ ಖಂಡಿತ ನಮ್ಮ ತಂದೆಯವರು ಯಾವ ತಪ್ಪು ತಿಳಿದುಕೊಳ್ಳುವುದಿಲ್ಲ. ತಗೊಳ್ಳಿ ಮಾವ. ಗೌರಿ, ಬೇಡ ಗೌರಿ, ಸುಮ್ಮನೆ ಕಟ್ಟಿಕೋ ಕೊರಳಲ್ಲಿ. ಮಾವ, ನೀವು ಸುಮ್ಮನೆ ಇರ್ರಿ. ನನ್ನ ಮಾತು ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಮಾವ, ನೀವು ತಗೊಳ್ಳಿ. ಗೌರಿ, ಯಾಕೆ ಮಾವ? ಒಂದು ಹೆಣ್ಣಿನ ಕೊರಳದಲ್ಲಿರುವ ಈ ಸುವರ್ಣವನ್ನು ತೆಗೆದುಕೊಂಡು ಮಾರಿ ನಮ್ಮ ಕಷ್ಟವನ್ನು ಬಗೆಹರಿಸಿಕೊಂಡ್ರೆ ನೋಡಿದ ಊರಿನ ಜನರು ಏನಾದ್ರೂ ತಪ್ಪು ಮಾತಾಡ್ಕೋಬಹುದು ಅಂತ ನೀವು ಅನ್ಕೊಂಡಿದ್ದೀರಾ? ಮಾವ, ನಾನೇ ನನ್ನ ಕೈಯಾರೆ ಕೊಡ್ತಾ ಇದ್ದೀನಿ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ಸುಮ್ಮನೆ ತೆಗೆದುಕೊಳ್ಳಿ. ಶೇಖರ್ ಅಣ್ಣ, ಮಾವ, ನೀವು ಅವ್ರ ಮಾತು ಕೇಳಬೇಡಿ. ನೋಡಿ, ಇದು ನನ್ನ ಸ್ವಂತದ್ದು. ಯಾರು ಭಯವಿಲ್ಲದೆ ನಾನೇ ಕೊಡ್ತಿರ್ಬೇಕಾದ್ರೆ ನೀವ್ಯಾಕೆ ಈ ರೀತಿ ಹಿಂಜರಿತಾ ಇದ್ದೀರಾ? ಏನು ಯೋಚನೆ ಮಾಡಬೇಡ, ತಗೊಳ್ಳಿ ಮಾವ. ನಿಜವಾಗಿಯೂ ನಿನ್ನ ಹಿರಿಗುಣಕ್ಕೆ ಮಣೆದ ಮಾನವರು ನಾವಿರುವರು. ನೀನು ಪರರ ಹಿತಕ್ಕಾಗಿ ಜನ್ಮವೆತ್ತಿದ ನಾರಿ, ಈ ಮನೆಯ ಮಂಗಳ ಗೌರಿ. ಮಾವ, ನನ್ನಷ್ಟನ್ನು ಹೊಗಳಬೇಡಿ. ಅಷ್ಟೇ ಈ ಸ್ಥಾನದಲ್ಲಿ ನಾನಿಲ್ಲ. ಯಾಕಂದ್ರೆ ಒಂದು ಮನೆತನಕ್ಕೆ ಮುಸುಕಿರುವ ಈ ಕತ್ತಲನ್ನು ಒಡೆದು ಓಡಿಸಬೇಕಾದ್ರೆ ಆ ಹೆಣ್ಣು ಎಂತ ತ್ಯಾಗಕ್ಕಾದ್ರೂ ಸಿದ್ಧರಾಗಲೇಬೇಕು. ಇದು ನನ್ನ ಮನೆ. ಈ ಮನೆತನದ ಮಾನ ಅಭಿಮಾನಕ್ಕಾಗಿ ಈ ನನ್ನ ಪ್ರಾಣವನ್ನು ಒತ್ತಿ ಇಟ್ಟಾದ್ರೂ ನಾನು ಕಾಪಾಡಿಕೊಳ್ಳಬೇಕು. ಅದು ನನ್ನ ಧರ್ಮ. ಮಾವ, ಮಾತನ್ನು ಸಾಕು ಮಾಡಿ ಮೊದಲು ನೀವು ರೆಡಿಯಾಗಿ ನಿಮ್ಮ ಬ್ಯಾಗಲ್ಲಿ ನಾನು ಸಿದ್ಧತೆ ಮಾಡ್ತೀನಿ. ಅಣ್ಣ, ಹೊರಡ್ತಿ ಅಣ್ಣ. ಅಣ್ಣ, ನೋಡಿದೆ ಅಣ್ಣ ಕಿರಿಯವಳಾದ ಗೌರಿಯ ಹಿರಿಗುಣವನ್ನು. ಗುಣ ಬಂಗಾರ, ಮನ ಮಲ್ಲಿಗೆ. ಇಂದು ನಮಗೊದಗಿರುವ ಕಷ್ಟವನ್ನು ತನ್ನ ಕಣ್ಣಿಂದ ನೋಡದೆ ತನ್ನ ಕೊರಳಲ್ಲಿರುವ ಚಿನ್ನದ ಸರ ಬಿಚ್ಚಿಕೊಟ್ಟ ಈ ಹೆಣ್ಣು ಸತ್ಯವಾಗಲು ನಮ್ಮ ಬಾಳಿನ ಕಣ್ಣು. ನೀನು ಪದವೀಧರನಾಗಿ ಉನ್ನತ ಅಧಿಕಾರಿಯಾದ ಮೇಲೆ ನೀನು ಅವಳ ಕಣ್ಣಿಗೆ ಕಂಗೊಳಿಸುವಂತೆ ಒಂದು ಚಿನ್ನದ ಸರ ನೀ ಮಾಡಿಸಿಕೊಡಲೇಬೇಕು ಅಣ್ಣ. ಶೇಖರ್, ಈ ಮಾತನ್ನು ನೀನು ನನಗೆ ಹೇಳಬೇಕೆ? ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವವನಲ್ಲ ಈ ನಿನ್ನಣ್ಣ. ನಾನು ಸರ್ಕಾರಿ ನೌಕರಿ ಸೇರಿ ಪಡೆದ ಮೊದಲ ತಿಂಗಳ ಹಣವೇ ಗೌರಿಯ ಚಿನ್ನದ ಸರಕ್ಕೆ ಮೀಸಲು. ವೇಳೆಯಾಯ್ತು, ನಾನಿನ್ನು ಹೊರಡುತ್ತೇನೆ. ಅಣ್ಣ, ಒಂದು ಮಾತು ಅಣ್ಣ. ಅಣ್ಣ,
ಇಲ್ಲಿಯವರೆಗೂ ನಾವು ತಪ್ಪು ಮಾಡಿದರೆ ಈ ಬುದ್ಧಿ ಹೇಳುವ ಹಿರಿಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಈಗ ಆ ಜೀವ ತಿರುಗಿ ಪಹರದ ಮರಣ ದೂರಿಗೆ ಹೋಯಿತು. ಅದಕ್ಕಾಗಿ ನಾವು ಬುದ್ಧಿವಂತರಾಗಿ ಬಾಳಬೇಕು ಅಣ್ಣ. ಹಿರಿಯವನಾದ ನಿನಗೆ ನಾನು ಹೇಳುವುದು ಸರಿಯಲ್ಲ. ಎಷ್ಟಾದರೂ ನೀನು ದೊಡ್ಡವನು, ನಿನಗೆ ಹೇಳಬೇಕಾದ್ದು ಏನೂ ಇಲ್ಲ. ಸಹೋದರ, ವಯಸ್ಸಿನಲ್ಲಿ ನಾನು ಹಿರಿಯವನಾಗಿರ್ಬೋದು, ಆದರೆ ಬುದ್ಧಿಯಲ್ಲಿ ನನಗಿಂತ ಹಿರಿಯ ನೀನಾಗಿರಬಾರದೇಕೆ? ಅಣ್ಣ, ತಪ್ಪು ತಿಳಿದಿರಣ್ಣ. ಒಟ್ಟಾರೆ ಒಂದು ಮಾತನ್ನು ಹೇಳುತ್ತೇನೆ. ಎಂತವರು ಹೆಸರು ತರುವ ಸತ್ಪುತ್ರರು ನಾವಾಗಬೇಕು. ಹೆಚ್ಚಿಗೇನು ಹೇಳಲಾರೆ. ಶರದ ಬೆಳಗು ಬಿಂಡಾಣದಲ್ಲಿ ಹಿಚ್ಚೆಯಂತೆ ನಡೆದು ಇಚ್ಛೆಯಾಗಿ ಬಾಳದಿರಣ್ಣ. ನಿನ್ನ ಗುರಿಯನ್ನು ಸಾಧಿಸಿ ಸಜ್ಜನೆ ನೆನೆಸಿಕೊಂಡು ಬಾರಣ್ಣ. ಇದೇ ನಿನ್ನ ತಮ್ಮನಾಸೆ. ಹೇಳು ಶೇಖರ್, ನೀನು ಹೇಳಿದ ಒಂದೊಂದು ಮಾತನ್ನು ಮೆಲುಕು ಹಾಕುತ್ತಾ ಮುಂದಡಿ ಇಡುತ್ತೇನೆ. ನಾನೇನು ಬರ್ತೀನಿ. ನಿನ್ನ ಕ್ಷೇಮಕ್ಕೂ, ಗೌರಿಯ ಕ್ಷೇಮಕ್ಕೂ, ರಾಜುವಿನ ಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರೆಯುತ್ತೇನೆ. ಗೌರ, ನಾನೇನು ಹೋಗಿ ಬರ್ತೇನಮ್ಮ. ಅಣ್ಣ ನಡಿಯಣ್ಣ, ನಾನು ನಿನ್ನನ್ನು ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ಬರುತ್ತೇನೆ. ಕೊಡೋಣ ಬ್ಯಾಗು. ಮಾಮ, ನಾನು ಆ ಕಡೆ ಹೋಗ್ತಾ ಇದ್ದೆ. ಮಾವನ ಬಸ್ ಸ್ಟ್ಯಾಂಡ್ ವರೆಗೂ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನಡಿ ಹೋಗೋಣ.